ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಮಸಾಲ ದೋಸೆ ಸ್ನ್ಯಾಕ್ಸಿಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು. ದಿಢೀರಂತ ಮಾಡ್ಬೋದು. ಸಡನ್ನಾಗಿ ಹಸಿವಾದಾಗ ಏನೂ ಇಲ್ಲ ಮನೇಲಿ ತಿನ್ನೋದಕ್ಕೆ ಅಂದಾಗ ಈ ಥರ ಮಸಾಲ ದೋಸೆ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಮತ್ತೆ ತಿಂತೀರ, ಅಷ್ಟು ರುಚಿಯಾಗಿ ಅದ್ಭುತವಾದ ರುಚಿ ಟೇಸ್ಟ್ ಇರುತ್ತೆ. ಸೊ ಅಂಥ ರೆಸಿಪಿ ತೊಗೊಂಬಂದಿನಿ. ಸ್ಕಿಪ್ ಮಾಡ್ದೇ ದಿಢೀರಂತ ನೋಡಿ, ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಸೊ ಪ್ಲೈನ್ ಕೂಡ ಹಾಗೆ ಮಾಡ್ಬೋದು. ಓನ್ಲಿ ಗೋಧಿ ಹಿಟ್ಟು ಉಪ್ಪು ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಸ್ವಲ್ಪ ಮಸಾಲೆ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕರಿಬೇವು ಒಂದು ಸ್ವಲ್ಪ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ನೀವು ಜಾಸ್ತಿ ನೀರು ಹಾಕಿ ಸಡನ್ನಾಗೆ ತೆಳು ಮಾಡಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಆ ಗಂಟು ಕರಗೋದಿಲ್ಲ ಬೇಗ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮ್ಯಾಶ್ ಮಾಡ್ತಾ ನೀರು ಹಾಕಿ ಕಲಿಸ್ಕೊಳ್ಳಿ. ಅದು ಹಾಗಾದರೆ ಗಂಟು ಒಂದು ಇರೋದಿಲ್ಲ. ಹಾಗಾಗಿ ಈ ಮೆಥಡನ್ನು ಉಪಯೋಗಿಸಿ. ಸಡನ್ನಾಗಿ ನೀರು ಹಾಕಬೇಡಿ ದಯವಿಟ್ಟು. ಮತ್ತು ಇದನ್ನು ನೆನೆಸಿ 10 ನಿಮಿಷ 5 ನಿಮಿಷ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಡನ್ನಾಗಿ ಮಾಡ್ತಾ ಇರೋದು, ತವ ಕಾಯಿಸಿ ಹಾಕ್ತಾ ಇರೋದು ದೋಸೆನ. 2 ಪಕ್ಕ ದೋಸೆನ ಬೇಯಿಸ್ಕೊಳ್ಳಿ. ಗೋಧಿ ಹಿಟ್ಟು ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಕೆಲವರಿಗೆ. ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಅಳತೆಯಲ್ಲಿ ಆಗಿದೆ. ಮಾಮೂಲಿ ದೋಸೆ ಹಾಕ್ತೀವಲ್ಲ ಅದೇ ಅದಕ್ಕಿದೆ. ಈಗ ತವ ಕಾದಿದೆ, ಸೊ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ ಆದರೂ ಹಾಕ್ಕೊಳ್ಳಿ. ನೀವು ಎರಡೂ ತಿನ್ನೋದಿಲ್ಲ ಅಂದರೆ ಹಾಗೆ ಕೂಡ ಪ್ಲೈನ್ ಆಯಿಲ್ ಇಲ್ದಂಗೆ ಆಯಿಲ್ ಲೆಸ್ ಆಗಿ ಕೂಡ ಮಾಡ್ಬೋದು ದೋಸೆನ. ಅದ್ಭುತ ರುಚಿ ಸ್ನೇಹಿತರೆ, ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಟಿಫನ್ ಐಟಮ್ ಬೇಕಾಗಿರೋದ್ರಿಂದ ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ರೆಸಿಪಿ ತೊಗೊಂಬಂದಿದ್ದೀನಿ. ಎಲ್ಲರಿಗೂ ಯೂಸ್ಫುಲ್ ಆಗೋ ರೆಸಿಪಿ ಇದು. ಯಾಕೆಂದರೆ ಸಡನ್ನಾಗಿ ಯಾರ ಮನೆಗೂ ಊಟ ಇರೋದಿಲ್ಲ ಒಂದೊಂದು ಟೈಮಲ್ಲಿ. ಅಂಥ ಟೈಮು ಮತ್ತು ಊರಿಂದ ಬಂದಾಗ ಸಮಯ ಸಂದರ್ಭಗಳಲ್ಲಿ ಇದನ್ನು ಉಪಯೋಗಿಸಿ. ಈ ರೆಸಿಪಿ ಪರ್ಫೆಕ್ಟ್ ದೋಸೆ. ದೋಸೆ ಚೆನ್ನಾಗಿ ಮೃದುವಾಗಿ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಡನ್ನಾಗೆ ಈ ಥರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.